ಎಲ್ಲರಿಗೂ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಿನ್ನೆ ನಡೆದಂಥ KS ಎಕ್ಸಾಮ್ಸ್ನಲ್ಲಿ ಕೇಳಿದಂಥ ಒಂದಿಷ್ಟು ಮೆಂಟಾಲಿಟಿ ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ಅಂತ ನೋಡ್ರಿ, ಒಂದಿಷ್ಟು ಕ್ವೆಶನ್ಸ್ಗಳನ್ನ ಇಲ್ಲಿ ಬಿಡಿಸಿದ್ದೀನಿ. ಹಾಗಾದರೆ ಕ್ವೆಶನ್ಸು ಯಾವ ಥರ ಇದಾವಪ್ಪ ಅಂತ ಹೇಳಿ ನೋಡ್ಕೊಂಡು ಬಂದಾಗ, 45 ವಿದ್ಯಾರ್ಥಿಗಳ ತರಗತಿಯಲ್ಲಿ ಆದಿತ್ಯನು ಮೊದಲಿನಿಂದ 12ನೇ ಸ್ಥಾನದಲ್ಲಿದ್ದಾನೆ. ಕೆಳಗಿನಿಂದ ಅವನ ಶ್ರೇಣಿ ಎಷ್ಟು ಅಂತ ಕ್ವೆಶನ್ಸ್ನ ಕೇಳಿದಾನೆ. ಇದನ್ನು ಯಾವ ಥರ ನಾನು ಬಿಡಿಸ್ತಿದ್ದೀನಿ ಅಂತೇಳಿ ಇಲ್ಲಿ ನೋಡ್ರಿ. 40 ಟೋಟಲ್ ಎಷ್ಟದ ಸ್ಟ್ರೆಂತು 45 ವಿದ್ಯಾರ್ಥಿಗಳಿದ್ದಾರೆ. 45 ಒಳಗಡೆ ನಾವು ಈ ಥರ ಮೇಲಿನಿಂದ ಆತನ ಸ್ಥಾನ ನೋಡಿದಾಗ ಎಷ್ಟನೇ ಸ್ಥಾನದಲ್ಲಿದ್ದಾನಂತವ 12ನೇ ಸ್ಥಾನದಲ್ಲಿದ್ದಾನಂತೆ. ನಾವು ಮೊದಲಿಂದ ಮ್ಯಾಲಿಂದ ಕೌಂಟ್ ಮಾಡಿದಾಗ 12ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಕೆಳಗಿಲಿಂದ ಆತನ ಸ್ಥಾನ ಎಷ್ಟು? ಇಲ್ಲಿ ಕೆಳಗಿಲಿಂದ ಎಣಿಸಿದ ಒಂದು ಅದು ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅಂತ ಕ್ವಶನ್ಸ್ ಬೇಕಾದಾಗ 45 ಟೋಟಲ್ ಸ್ಟ್ರೆಂತ್. ಕೆಳಗಿಲಿಂದ ನಾವು ಎಣಿಸ್ಕೊತಾರೆ ಇವತ್ತಿನ ಹಿಂದಿನ ಎಷ್ಟು ಜನ ಇರ್ತಾರೆ? 11 ಜನ ಇರ್ತಾರೆ. ಹಾಗಾದರೆ ಈ 45 ಒಳಗಡೆ ಈ 11 ಜನರು ಕಳೆದು ಬಿಡ್ರಿ. 5ರಾಗ 1 ಕಳೆದ್ರೆ ಎಷ್ಟಪ್ಪ ಅಂದ್ರೆ 4, 4ರಾಗ 1 ಕಳೆದ್ರೆ ಎಷ್ಟಪ್ಪ ಅಂದ್ರೆ 3, 34. ಹಾಗಾದರೆ ಕೆಳಗಿನಿಂದ ಅವತ್ತನ್ನು ಎಣಿಸ್ರಿ, ಅವ ಎಷ್ಟನೇ ಸ್ಥಾನದಲ್ಲಿ ಇರ್ತಾನಪ್ಪ ಅಂತೇಳಿ ನಿಮ್ಮ ಕ್ವಶನ್ಸ್ನ ಕೇಳಿದಾಗ ಆತ 34ನೇ ಸ್ಥಾನದಲ್ಲಿ ಏನಾಗ್ತಾನಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತಾನೆ. ಸರ್, ಇದು ಮತ್ತು 12ನೇ ಸ್ಥಾನ ಈ 12 ಈ ಥರ ನೀವು ಕೌಂಟ್ ಇದು ಬೇಕಾದ್ರೆ ಒಬ್ಬೊಬ್ಬರು ಏನು ಮಾಡ್ತಾರೆ, 45 ಒಳಗಡೆ 12 ತೆಗೆದು ಬಿಡ್ತಾರೆ. ಆತನ ಸ್ಥಾನ 12 ತೆಗೆದು ಬಿಡ್ತೀರಿ. 5ರಾಗ 2 ಕಳೆದ್ರೆ 3, 4ರಾಗ 1 ಕಳೆದ್ರೆ 3, 33 ಆಪ್ಷನ್ಸ್ ಅದ. 33 ಟಿಕ್ ಮಾಡ್ಬೋದು. ಬಟ್ ನೀವು ಇಲ್ಲಿ 12ನೇ ಸ್ಥಾನ ಅವನ್ನ ತೆಗೆದೋಗ್ಬಿಟ್ರಾದ್ರೆ ನಾವು ಎಣ್ಸಾಕತ್ತಿದ್ದೆ ಯಾರನ್ನ ಆತನನ್ನು ಎಣಿಸ್ತಿರ್ತೇವಲ್ಲ, ಅದಕ್ಕೋಸ್ಕರ ಆತನ ಹಿಂದಿನ ಜನ ಎಷ್ಟಪ್ಪ ಅಂದ್ರೆ 12ನೇ ಸ್ಥಾನ ಮೇಲೆ ಅಂದ್ರೆ ಅವ್ನು ಹಿಂದಿನ ಜನ 11 ಜನ ಇರ್ತಾರೆ. 11 ಜನ ತೆಗೆದೋಗಿದ್ರೆ ಅವನು ಕೂಡ ಇಲ್ಲಿ ನಮ್ಗೆ ಏನಾಗ್ತಾನಪ್ಪ ಅಂದ್ರೆ ಕೌಂಟ್ ಆಗ್ತಾನೆ. ಹೀಗಾಗಿ 34 ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಒಂದು ಕ್ವಶನ್ಸ್ನ ಕೇಳಿದಾನೆ. ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಮದ್ರಾಸನ್ನ ಈ ಥರ ಬರೆದಿದ್ದಾರೆ. ಹಾಗಾದರೆ ಮದ್ರಾಸನ್ನ ಅವ್ರು ಈ ಥರ ಬರೆದಿದ್ದಾರೆ ಅಂದರೆ ನಾವು ಇಲ್ಲಿ ಬರ್ಕೋಬೇಕಾಗ್ತದೆ. ಹೆಂಗ ಅಂದರೆ MADRAS ಮದ್ರಾಸನ್ನ ಯಾವ ಥರ ಬರೆದಿದ್ದಾರೆ ಅದ್ರ ಕೆಳಗಡೆನೇ ಬರೀರಿ. NBE ನೆಕ್ಸ್ಟ್ SBT ಅಂತೆ. ಓಕೆ, ಈ ಥರ ಬರೆದು ನೆಕ್ಸ್ಟ್ ಏನಾಗಿರ್ಬೋದು ನೋಡ್ರಿ. M ಆಗನ N, A ಆಗನ B, D ಆಗನ E, R ಆಗನ S, A ಆಗನ B, S ಆಗನ T. ಒಂದೊಂದು ಅಕ್ಷರ ಮುಂದಕ್ಕೆ ಹೋಗ್ಯದ. ಹಾಗಾದರೆ ಬಾಂಬೆನ ಹೆಂಗೆ ಬರಿಬೇಕು ಅಂತ ಕ್ವಶನ್ಸ್ನ ಕೇಳ್ಯಾರ. ಬಾಂಬೆನ ಬರಿಬೇಕಪ್ಪ ಅಂದ್ರೆ BOMBAY ಅಂತ ಬರ್ಕೋರಿ. ಇಲ್ಲಿ ಒಂದೇ ಆಪ್ಷನ್ಸ್ನ ನೋಡಿ ನೀವು ಆನ್ಸರ್ನ ಹಾಕ್ಬೋದು. ಪಿ ಆಗನ ಸಿ ಇರ್ಬೇಕು, ಫಸ್ಟಿಗೆ ಸಿ ಇರಬೇಕು. ಇಲ್ಲಿ A ಆಪ್ಷನ್ಸ್ ಇದೆ, ಒಂದನೇದ್ರಾಗ A ಆನ್ಸರ್ ಆಗಲ್ಲ. ಇಲ್ಲಿ D ಇದೆ, D ಆಗಲ್ಲ. ಲಾಸ್ಟ್ Y ಆಗನ Z, ಲಾಸ್ಟ್ CZ. ಫಸ್ಟು CZ ಇದೆ, ಲಾಸ್ಟು CZ ಇದೆ. ಮತ್ತು ಯಾರನೇ ಆಪ್ಷನ್ ಚೆಕ್ ಮಾಡಿ. O ಆಗನ P, CP. ಓಕೆ, P ನೆಕ್ಸ್ಟ್ ಮೂರನೇ M ಆಗನ MN. ಓಕೆ, M ಆಗನ LMN ಅಂತ ಕೇಳ್ತೀವಿ. M ಆಗನ N ಬರ್ಬೇಕು. M ಆಗನ CPN ಇರುವಂಥ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಬಿದಾಗ ಐತೆ ನೋಡ್ರಿ. CPN ಅಂತೇಳಿ ಆಪ್ಷನ್ಸ್ B ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. CPN. ನೆಕ್ಸ್ಟ್ B ಆಗನ C, A ಆಗನ B, CBZ. CPN, CBZ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಇದು ಕ್ವಶನ್ಸ್ ಯಾವ ಥರ ಇದೆ ನೋಡ್ರಿ. ಒಬ್ಬ ವ್ಯಕ್ತಿಯ ಬಳಿ 1060 ರೂಪಾಯಿಗಳ ನಾಣ್ಯಗಳಿದ್ದು 5 ರೂಪಾಯಿ, 2 ರೂಪಾಯಿ ಮತ್ತು 1 ರೂಪಾಯಿ ಹಾಗೂ 50 ಪೈಸೆಯ ನಾಣ್ಯಗಳು ಕ್ರಮವಾಗಿ 2:4:7:3 ಅನುಪಾತದಲ್ಲಿದೆ. ಇದರಲ್ಲಿ 2 ರೂಪಾಯಿ ನಾಣ್ಯಗಳು ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ. ಥರ ಕೊಟ್ಟಾಗ ಮೊದಲ ಅನುಪಾತಗಳನ್ನು ಬರ್ಕೊಂಡ್ಬಿಡ್ರಿ. 2:4:7:3 ಇಷ್ಟು ಅನುಪಾತದಾಗ ಅದಾವು. ಎಷ್ಟೆಷ್ಟದಾವು? 5 ರೂಪಾಯಿದು ಎಷ್ಟು ಅದಾವು? 5 ರೂಪಾಯಿ ಕಾಯಿನ್ಗಳು ಫಸ್ಟಿಗೆ 5 ರೂಪಾಯಿ ಕಾಯಿನ್ಗಳತ್ತ, ನೆಕ್ಸ್ಟ್ 2 ರೂಪಾಯಿ ಕಾಯಿನ್ಗಳತ್ತ, ನೆಕ್ಸ್ಟ್ 1 ರೂಪಾಯಿ ಕಾಯಿನ್ಗಳತ್ತ, ನೆಕ್ಸ್ಟ್ ಏನದ 50 ಪೈಸೆ. ಅಂದ್ರೆ 50 ಪೈಸೆ ಅಪ್ಪ ಅಂದ್ರೆ ಇದನ್ನ ನಾನು ಹೆಂಗೆ ಬರಿತೀನಪ್ಪ ಅಂದ್ರೆ 0.5 ಬರಿತೀನಿ ಅಥವಾ 50 ಪೈಸೆ ಅಂತ ಹಿಂಗೆ ಇಲ್ಲೇ ಬರೀರಿ. ಮೊದಲು 50 ಪೈಸೆ ಅಂತ ಬರ್ಕೊಳ್ಳಿ. ಹಾಗಾದ್ರೆ ಬೆಲೆಗಳನ್ನು ಕನ್ವರ್ಟ್ ಮಾಡಿರಿ. 5 ರೂಪಾಯಿ 2 ಇದ್ವಪ್ಪ ಅಂದ್ರೆ ಬೆಲೆ ಎಷ್ಟಾಯ್ತು? ಇದು ಬೆಲೆ 5 ರೂಪಾಯಿ 2 ಕಾಯಿನ್ಗಳಿದ್ದವಪ್ಪ ಅಂದ್ರೆ ಬೆಲೆ ಎಷ್ಟಾಯ್ತು? 10 ರೂಪಾಯಿ ಆಯ್ತಾ. 2 ರೂಪಾಯಿದು 4 ಕಾಯಿನ್ಗಳಿದ್ದವಪ್ಪ ಅಂದ್ರೆ ಬೆಲೆ ಎಷ್ಟಾಯ್ತು? 8 ರೂಪಾಯಿ ಆಯ್ತಾ. 1 ರೂಪಾಯಿ 7 ಕಾಯಿನ್ ಇದ್ದು ಅಂದ್ರೆ ಎಷ್ಟಾಯ್ತು? 7 ರೂಪಾಯಿ ಆಯ್ತು. ಇನ್ನು 50 ಪೈಸೆದು 3 ಇದ್ದು ಅಂದ್ರೆ ಎಷ್ಟಾಗ್ತದ? 50 ಪೈಸೆ ಅಂದ್ರೆ 100 ಪೈಸೆ ಅಂದ್ರೆ 1 ರೂಪಾಯಿ. ಮ್ಯಾಗಿಂದ 50 ಪೈಸೆ ಅಂದ್ರೆ 1.5 ರೂಪಾಯಿ ಅಂದರೆ 1.5 ಅಥವಾ 1.5 1 ರೂಪಾಯಿ 50 ಪೈಸೆ ಅನ್ನಾಗದು.
ಇಷ್ಟಾಯ್ತು. ಹಾಗಾದ್ರೆ ಟೋಟಲ್ ಬೆಲೆ ಒಟ್ಟು ಮೆತ್ತ ಅಷ್ಟಾಗಿದೆ 1060 ರೂಪಾಯಿ ಆಯ್ತು. ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 1060 ಬಂದದ. ಹಾಗಾದ್ರೆ ಒಂದು 10 ಒಂದು 8 18 18 ಒಂದು 7 ಎಷ್ಟಪ್ಪ ಅಂದ್ರೆ 25 25 ಒಂದು ಕೂಡಿಸಿದ್ರೆ 26 ಮ್ಯಾಗಿಂದು 0.5 ಇದೆ ಅಂದ್ರೆ 26.5 ಅಂದ್ರೆ ಈ 1060 ರೂಪಾಯಿ 26 ರೂಪಾಯಿ ಅಂದ್ರೆ ಈ 1060 ರೂಪಾಯಿ. ಹಾಗಾದ್ರೆ 26.5ನ್ನ ನಾ ಎಷ್ಟನ್ನು ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಅದು 1060 ಮ್ಯಾಚ್ ಆಗ್ತದಪ್ಪ ಅಂದ್ರೆ ಇಂಟು 40 ಮಾಡಿದಾಗ ಇಂಟು 40 ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ ಅದು ಏನಾಗ್ತದಪ್ಪ ಅಂದ್ರೆ 1060 ಮ್ಯಾಚ್ ಆಗ್ತದೆ. ಬೇಕಾದ್ರೆ ನೀವು 1060ನ್ನ ನೀವೇನು ಮಾಡ್ರಿ 1060ನ್ನ ಡಿವೈಡೆಡ್ ಬೈ ಏನು ಮಾಡ್ರಪ್ಪ ಅಂದ್ರೆ 40 ಡಿವೈಡೆಡ್ ಬೈ 26.5 ಡಿವೈಡೆಡ್ ಬೈ ಮಾಡ್ರಿ ಎಷ್ಟು ಬರ್ತದಪ್ಪ ಅಂದ್ರೆ ಭಾಗಲಬ್ಧ 40 ಬರ್ತದೆ. ಹಾಗಾದ್ರೆ 40 ಮ್ಯಾಚ್ ಆತಪ್ಪ ಅಂದ್ರೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಈಗ ಅದರಲ್ಲಿ 2 ರೂಪಾಯಿ ನಾಣ್ಯಗಳು ಎಷ್ಟು ಅಂತ ಕ್ವಶನ್ಸ್ ಬೇಕಾಗಲ್ಲ. ಹಾಗಾದ್ರೆ 2 ರೂಪಾಯಿ ನಾಣ್ಯಗಳ ಅನುಪಾತ ಎಷ್ಟಿತ್ತು ಇಲ್ಲಿ? 2 ರೂಪಾಯಿ ನಾಣ್ಯಗಳ ಅನುಪಾತ ಎಷ್ಟಿದೆ? 2 ರೂಪಾಯಿ ನಾಣ್ಯಗಳ ಅನುಪಾತ ಎಷ್ಟಿದೆ? 4 ಐತೆ. 2 ರೂಪಾಯಿ ಅನುಪಾತ ಎಷ್ಟಿದೆ? 4 ಇದೆ. ಹಾಗಾದ್ರೆ ನೀ ಏನು ಮಾಡ್ತಿ? ನನಗೆ ಕಾಯಿನ್ಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾನೆ. ಇಲ್ಲಿ 4 ಕೊಟ್ಟನ 4 ಇಂಟು 40 ಮಾಡ್ಬಾರ್ದು. 2 ರೂಪಾಯಿ ಬೆಲೆ ಎಷ್ಟಿದೆ? 2 ರೂಪಾಯಿ 2 ಇಂಟು 40 ಮಾಡುತ್ತಿ. 2 ಇಂಟು 40 ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ 80 ರೂಪಾಯಿ ಬರ್ತದೆ. ಇದು 80 ಬಂತು. ಹಾಗಾದ್ರೆ ನನಗೆ ಇಲ್ಲಿ ಬೆಲೆಯನ್ನು ಕೇಳಿಲ್ಲವರು ಅವ್ರೇನು ಕೇಳ್ಬಿಡ್ತಾರೆ? ನಾಣ್ಯಗಳ ಅನುಪಾತ ಅಂತ ಕೇಳಿದ್ದಾರೆ. ನಾಣ್ಯಗಳು 2 ರೂಪಾಯಿ ಕಾಯಿನ್ಗಳು ಎಷ್ಟಿದಾವತ್ತ ಅನುಪಾತ ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಾನ. ನೀ 4ರಲ್ಲಿ ಮಲ್ಟಿಪ್ಲಿಕೇಶನ್ಸ್ ಮಾಡಬೇಕು. 4 ಇಂಟು 40 ಮಾಡಿದಾಗ 4 4 ಎಷ್ಟಪ್ಪ ಅಂದ್ರೆ 16. ಇದೊಂದು 0 ಇದೆ 0. ಹಾಗಾದ್ರೆ 2 ರೂಪಾಯಿ ಕಾಯಿನ್ಗಳ ಎಷ್ಟಿದಾವಪ್ಪ ಅಂದ್ರೆ 160 ಕಾಯಿನ್ಗಳು ಇರ್ತಾವೆ. ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ 3 ಆಗಿದೆ. ಸರ್ ಇದು ಕರೆಕ್ಟ್ ಅದನ್ರಿ? ಕರೆಕ್ಟ್ ಇದೆ. ಬೇಕಾದ್ರೆ ನಿಮ್ಗೆ ಒಟ್ಟು ಕೂಡ ಕ್ಲಿಯರ್ ಆಗಿ ಹೇಳಪ್ಪ ಅಂದ್ರೆ ಅಷ್ಟು ಬೆಲೆ ಕೂಡಿಸಿದಾಗ 1060 ಬರೋಕಪ್ಪ ಅಂದ್ರೆ ಸ್ವಲ್ಪ ಸಮಯ ಹಿಡಿತದೆ. ನೋಡಿಬಿಡ್ರಿ. ಕ್ಲಾರಿಟಿನ ಕೊಡ್ತೀನಿ. ಈ ಸದ್ದ 5 ರೂಪಾಯಿ ಕಾಯಿನ್ ಬೆಲೆ ಎಷ್ಟು ಇದು ಎಷ್ಟು ಕೊಡ್ತಾನೆ? 2 ಕೊಟ್ಟಾನ. ಹಾಗಾದ್ರೆ 5 ರೂಪಾಯಿ ಕಾಯಿನ್ಗಳು ಅನುಪಾತ ಎಷ್ಟಿದೆಪ್ಪ ಅಂದ್ರೆ 2 ಇದ್ದಪ್ಪ ಅಂದ್ರೆ ಅದರದ್ದು ಇದು ಎಷ್ಟಾದ್ರು ನೋಡ್ರಿ. ಕಾಯಿನ್ಗಳು ಎಷ್ಟಾದ್ರು ನೋಡ್ರಿ. 5 ರೂಪಾಯಿದು ಎಷ್ಟಿದೆ? 2 ಇದೆ. 2 ಇಂಟು 40 ಮಾಡ್ಬೇಕು. 2 ಇಂಟು 40 ಮಾಡಿದಾಗ 42 80. ಓಕೆ ಇಲ್ಲಿ ಮಾಡಿಲ್ಲ. ಇದು 5 ರೂಪಾಯಿದು. ಇದು 5 ರೂಪಾಯಿದು. ಇದು 2 ರೂಪಾಯಿದು. ಇನ್ನು 1 ರೂಪಾಯಿದು ನೋಡ್ರಿ. 1 ರೂಪಾಯಿ ಕಾಯಿನ್ಸ್ ಎಷ್ಟಿದಾವೆ ನೋಡ್ರಿ. ಅಲ್ಲಿ 1 ರೂಪಾಯಿ ಕಾಯಿನ್ಸ್ಗಳು ಇಲ್ಲಿ 7 ಇದಾವೆ. 7 ಇಂಟು 40 ಮಾಡಬೇಕು. 40 ಎಲ್ಲಿದ್ದು? ಇಲ್ಲಿ 40ರಲ್ಲಿ ಮ್ಯಾಚ್ ಆಗಿತ್ತಲ್ಲ ಅದು ಇದು. 7 4 28 280 1 ರೂಪಾಯಿ ಕಾಯಿನ್ಸ್ಗಳಿದಾವೆ. ಇನ್ನು 3 ರೂಪಾಯಿ 50 ಪೈಸೆ ಕಾಯಿನ್ಸ್ಗಳು ಎಷ್ಟು ಆಗ್ತಾವೆ ನೋಡ್ರಿ. ಅನುಪಾತ ಎಷ್ಟಿದೆ? 3 ಇದೆ. 3 ಇಂಟು 40 120 50 ಪೈಸೆ ಕಾಯಿನ್ಗಳಿದಾವೆ. ಟೋಟಲ್ ಆಗಿ ನೋಡ್ರಿ 2 ರೂಪಾಯಿ 5 ರೂಪಾಯಿ ಕಾಯಿನ್ಗಳು ಎಷ್ಟಿದ್ವು? 80 ರೂಪಾಯಿ ಆಯ್ತು. 5 ರೂಪಾಯಿದು 80 ಕಾಯಿನ್ಗಳಿದ್ದವಪ್ಪ ಅಂದ್ರೆ ಬೆಲೆ ಎಷ್ಟಾಯ್ತು ನೋಡ್ರಿ. 8 5 40. ಇದೊಂದು 0 ಇದೆ 0. 400 ರೂಪಾಯಿ ಆಯ್ತು. ಇನ್ನು 2 ರೂಪಾಯಿ 160 ಕಾಯಿನ್ಗಳು ಇದ್ದು ತಿಳ್ಕೊಳ್ರಿ. 160 ಕಾಯಿನ್ಗಳು 2 ರೂಪಾಯಿ ಇದ್ದವಪ್ಪ ಅಂದ್ರೆ ಬೆಲೆ ಎಷ್ಟಾಯ್ತು ನೋಡ್ರಿ. 16 32. ಇದೊಂದು 0 ಐತಿ 0. 320 ರೂಪಾಯಿ ಆಯ್ತು. ಇನ್ನು 1 ರೂಪಾಯಿ ಕಾಯಿನ್ಗಳು ಎಷ್ಟದಾವ ಅಂತ ಹೇಳಿದೆ? 280 ಅದಾವ. 280 ರೂಪಾಯಿ 1 ರೂಪಾಯಿ ಇತ್ತು. ಹಾಗಾದ್ರೆ ಬೆಲೆ ಎಷ್ಟಾಯ್ತು? 280 280 ಆಗ್ತು. ಇನ್ನು ನೆಕ್ಸ್ಟ್ 50 ಪೈಸೆದು 120 ಕಾಯಿನ್ಗಳದಾವತ್ತ. ಇಂಟು 50 ಪೈಸೆ ಅಂದ್ರೆ 0.5 ಅಂತ ಬರಿತೀನಿ. ಅಂದ್ರೆ 50 ಪೈಸೆ. ಹಾಗಾದ್ರೆ ಮಲ್ಟಿಪ್ಲಿಕೇಶನ್ಸ್ ಮಾಡ್ರಿ ಇದನ್ನ. 12 ಇಲ್ಲಿ ಎಷ್ಟಪ್ಪ ಅಂದ್ರೆ 60 ಅಂತ ಕೇಳಿದಿರಿ. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದು 6. ಇದೊಂದು 0 ಇದೆ 0. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟರೆ ಇದು 60 ಅಂತ ಕನ್ಸಿಡರ್ ಆಗ್ತದೆ. ಟೋಟಲ್ ಆಗಿ ಕೂಡಿಸಿದಾಗ 1060 ಬರ್ತದೆ. ಇಲ್ಲಿ ಚೆಕ್ ಮಾಡಿರಿ. 0 0 8 7 10 1 6 16. ನೆಕ್ಸ್ಟ್ 4 3 7 7 2 9 9 1 10 1060 ಬಂತು. ಹಾಗಾದ್ರೆ ಬೆಲೆ ಆತನ ಬಳಿ ಎಷ್ಟಿದೆಯಪ್ಪ ಅಂದ್ರೆ 1060 ಇದೆ. ಹೌದಾ? 1060 ರೂಪಾಯಿ ಬಂತು ಅಮೌಂಟ್. 1060 ಕೂಡಿಸಿದಾಗ ಅವನ ಬೆಲೆನೂ ಬಂತು ಮತ್ತು ಅವ್ರದ ಪ್ರತಿಯೊಂದು ನಾಣ್ಯಗಳು ಎಷ್ಟು ಅದಾವ ಅನ್ನೋದು ಗೊತ್ತಾಯ್ತು. ನೋಡ್ರಿ 5 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ? 80 ನಾಣ್ಯಗಳಿದಾವತ್ತ. 5 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ ಆತನ ಬಳಿ? ಈಗ 80 ನಾಣ್ಯಗಳಿದಾವೆ. 2 ರೂಪಾಯಿ ನಾಣ್ಯಗಳು ಎಷ್ಟಿದಾವೆ ಅಂದ್ರೆ 160 ನಾಣ್ಯಗಳಿದಾವೆ. 1 ರೂಪಾಯಿಗಳು ಎಷ್ಟಿದಾವಪ್ಪ ಅಂದ್ರೆ 280 ಇದಾವೆ. 50 ಪೈಸೆಗಳು 120 ನಾಣ್ಯಗಳಿದಾವೆ. ನಮಗೆ ಅವ್ರು ಕೇಳಿದ್ದೇನು ಇದರಲ್ಲಿ 2 ರೂಪಾಯಿ ನಾಣ್ಯಗಳು ಎಷ್ಟು? 2 ರೂಪಾಯಿ ನಾಣ್ಯಗಳು ಎಷ್ಟಿದಪ್ಪ ಅಂದ್ರೆ 160 ಇದಾವೆ. ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್. 5 ರೂಪಾಯಿದು 80 ಇರ್ತದೆ. ಇನ್ನು 280 1 ರೂಪಾಯಿ ಇರ್ತಿದ್ದು. ಇನ್ನು 120 5 ಇರ್ತಿರ್ತವೆ. 50 ಪೈಸೆದು ಇರ್ತಾವೆ ಅಷ್ಟೇ. ಈ ಥರ ಈ ಕ್ವಶನ್ಸ್ನ ನಾವು ಬಿಡಿಸಿದ್ದೀವಿ.
ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಈ ಕ್ವಶನ್ಸ್ ಕ್ಲಿಯರಾಗಿ ಕಾಣಿಸುತ್ತಿಲ್ಲ ನೋಡ್ರಿ. ಈ ಕ್ವಶನ್ ಪೇಪರೇ ಸರಿ ಇಲ್ಲ. ಕ್ವಶನ್ ಪೇಪರ್ಗಳು ಅಡ್ಡಿದ್ದು ಕೂಡ ನಾ ಏನು ಮಾಡಿದ್ದಪ್ಪ ಅಂದ್ರೆ ಒಂದೊಂದು ಕ್ವಶನ್ಸ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಓಕೆ, ಇಲ್ಲಿ ಕೆಳಗೆ ನೀಡಲಾದ ಪ್ರಶ್ನೆ 2 ಹೇಳಿಕೆಗಳನ್ನು ಮತ್ತು 3 ತೀರ್ಮಾನಗಳನ್ನು ಹೊಂದಿದೆ. ಹೇಳಿಕೆಗಳನ್ನು ನಿಜವೆಂದು ಭಾವಿಸುವ ಮೂಲಕ ನೀಡಿರುವ ತೀರ್ಮಾನಗಳಲ್ಲಿ ಯಾವ ತೀರ್ಮಾನಗಳು ತಾರ್ಕಿಕವಾಗಿ ಸರಿಯಾಗಿವೆ ಅಂತೇಳಿ ನಾವು ಚೆಕ್ ಮಾಡಬೇಕು. ಹಾಗಾದರೆ ಇಲ್ಲಿ ಹೇಳಿಕೆಗಳ ಮೇಲೆ ಡಯಾಗ್ರಾಮ್ಸ್ಗಳು ಹಾಕಬೇಕು. ಸಾರಿ, ಸ್ವಲ್ಪ ಹೆಲ್ತ್ ಇಶ್ಯೂ ಸಲುವಾಗಿ ನಾನು ಲೈವ್ ಕ್ಲಾಸಸ್ಗೆ ಮಾಡಿಲ್ಲ. ಲೈವ್ ಕ್ಲಾಸಸ್ನ ಬರೀ ಕೆಮ್ಮುದೇ ಆಗ್ಬಿಡ್ತೈತ್ರಿ. ಅದ್ರ ಸಲುವಾಗಿ ಸ್ವಲ್ಪ ಕೆಮ್ಮು ಬಂದಾಗ ಕಟ್ ಮಾಡಿ ಇದಕ್ಕೊಂದು ಹೇಳ್ಕೊತಿದ್ದೀನಿ. ಇಲ್ಲಿ ಏನಿದೆಯಪ್ಪ ಅಂದರೆ ಆ ಹೇಳಿಕೆಗಳ ಮೇಲೆ ಏನು ಹಾಕ್ಬೇಕಂತ ಹೇಳಿದ್ದೀನಿ, ಡಯಾಗ್ರಾಮ್ಸ್ಗಳನ್ನು ಹಾಕಬೇಕು. ತೀರ್ಮಾನಗಳ ಮೇಲೆ ಆ ಡಯಾಗ್ರಾಮ್ ನೋಡಿಕೊಂಡು ಈ ತೀರ್ಮಾನಗಳನ್ನು ಯಾವ್ದು ಸರಿಯೋ ಯಾವ್ದು ತಪ್ಪು ಅಂತೇಳಿ ನೋಡಬೇಕು. ಹಾಗಾದರೆ ಎಲ್ಲ ಬಾಗಿಲುಗಳು ಮೇಜುಗಳಾಗಿವೆ ಅಂತ ಕ್ವಶನ್ಸ್ ಇದೆ ನೋಡ್ರಿ. ಎಲ್ಲ ಬಾಗಿಲುಗಳು ಮೇಜುಗಳಾಗಿವೆ ಆಗಿವೆ ಎಲ್ಲ ಅಂತ ಈ ಪದ ಯೂಸ್ ಮಾಡಿದಾಗ ಇಲ್ಲಿ ಒಳಗೆ ಬರುತ್ತವೆ ಅಂತ ಬರ್ಕೋಬೇಕು ಅಂತ ಹೇಳಿದೆ ನಾನು. ಹೇಳಿಕೆಗಳು ಮತ್ತು ತೀರ್ಮಾನಗಳ ಚಾಪ್ಟರ್ ಹೇಳಿದ್ದೀನಿ, ಬೇಕಾದ್ರೆ ಅಲ್ಲಿ ನೋಡ್ಕೊಡ್ರಿ. ಇನ್ನು ಯಾವುದೇ ಮೇಜುಗಳು ಕುರ್ಚಿಗಳು ಅಲ್ಲ ಅಂತಂದಾಗ ಅದನ್ನ ಏನು ಮಾಡಂಗಿಲ್ಲ, ಬಿಟ್ಬಿಡ್ರಿ. ಇನ್ನು ಈ ಹೇಳಿಕೆಗಳ ಮೇಲೆ ನಾನು ಡಯಾಗ್ರಾಮ್ ಹಾಕ್ತೀನಿ ನೋಡ್ರಿ. ಎಲ್ಲ ಬಾಗಿಲುಗಳು ಎದ್ರ ಒಳಗಡೆ ಬರ್ತಾವತ್ತ? ಮೇಜುಗಳ ಒಳಗಡೆ ಬರ್ತಾವೆ. ಎಲ್ಲ ಬಾಗಿಲುಗಳು ಎಲ್ಲ ಬಾಗಿಲುಗಳು ಯಾವುದ್ರ ಒಳಗಡೆ ಬರ್ತಾವಪ್ಪ ಅಂದ್ರೆ ಮೇಜುಗಳ ಒಳಗಡೆ ಬರ್ತವೆ. ಇದು ಬಾಗಿಲುಗಳು, ಇದು ಮೇಜು. ಓಕೆ, ಎಲ್ಲ ಬಾಗಿಲುಗಳು ಯಾವುದ್ರ ಒಳಗಡೆ ಬರ್ತವೆ? ಈ ಮೇಜುಗಳ ಒಳಗಡೆ ಬರುತ್ತವೆ. ಓಕೆ, ಇನ್ನು ಯಾವುದೇ ಮೇಜುಗಳು ಕುರ್ಚಿಗಳಲ್ಲ. ಯಾವುದೇ ಮೇಜುಗಳು ಕುರ್ಚಿಗಳಲ್ಲ ನೋಡ್ರಿ. ಯಾವುದೇ ಮೇಜುಗಳು ಕುರ್ಚಿಗಳಲ್ಲ. ಕುರ್ಚಿಗಳಲ್ಲ ಅಂದರೆ ಮೇಜಿಗೆ ಕುರ್ಚಿಗೆ ಸಂಬಂಧ ಇಲ್ಲ ಅನ್ನೋದಾದ್ರೆ ಇದು ಕುರ್ಚಿಗಳಲ್ಲ. ಕುರ್ಚಿಗಳನ್ನ ಸಪ್ರೇಟ್ ಹಾಕಿಬಿಡ್ರಿ. ಯಾವುದೇ ಮೇಜುಗಳು ಕುರ್ಚಿಗಳು ಅಲ್ಲ ಅಂತ ಹೇಳಿದ್ದಾರೆ. ಎರಡು ಸಪ್ರೇಟ್ ಅಲ್ಲ. ಇಷ್ಟು ಹಾಕ್ಕೊಂಡು ಇನ್ನು ಇಲ್ಲಿ ತೀರ್ಮಾನಗಳನ್ನು ಚೆಕ್ ಮಾಡೋದ್ರಿ. ಯಾವುದೇ ಬಾಗಿಲುಗಳು ಕುರ್ಚಿಗಳಲ್ಲ. ಯಾವುದೇ ಬಾಗಿಲುಗಳು ಕುರ್ಚಿಗಳಲ್ಲ. ಹೌದು, ಬಾಗಿಲುಗಳಿಗೆ ಇದು ಕುರ್ಚಿ. ಇದು ಯಾವುದೇ ಬಾಗಿಲುಗಳಿಗೆ ಯಾವುದೇ ಕುರ್ಚಿಗಳಿಗೆ ಸಂಬಂಧ ಇಲ್ಲ. ಯಾವುದೇ ಇಲ್ಲಿ ಬಾಗಿಲು ಇಲ್ಲೈತಿ, ಕುರ್ಚಿ ಇಲ್ಲೈತಿ. ಯಾವುದೇ ಬಾಗಿಲುಗಳು ಕುರ್ಚಿಗಳಲ್ಲ ಅಂತ ಹೇಳ್ಯಾರ. ಇದು ತೀರ್ಮಾನ ಕರೆಕ್ಟ್ ಇದೆ. ಇದೊಂದು ಸ್ವಲ್ಪ ಹೋಲ್ಡ್ ಇಟ್ಕೊಳ್ರಿ. ನೆಕ್ಸ್ಟ್, ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲ. ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲತ್ತ. ಯಾವುದೇ ಬಾಗಿಲುಗಳು ಕುರ್ಚಿಗಳಲ್ಲ ಅಂತ ಒಂದನೇದ್ರಾಗ ಹೇಳಿದ್ರು. ಎರಡನೇದ್ರಾಗ ಏನು ಹೇಳ್ತಾರೆ ನೋಡ್ರಿ, ಯಾವುದೇ ಕುರ್ಚಿಗಳು ಬಾಗಿಲುಗಳಲ್ಲತ್ತ, ಬಾಗಿಲುಗಳಲ್ಲ. ಓಕೆ, ಕೆಲವು ಮೇಜುಗಳು ಬಾಗಿಲುಗಳಾಗಿವೆ. ಕೆಲವು ಮೇಜುಗಳು ಕೆಲವು ಅಂತ ಬಂದಾಗ ಇಲ್ಲಿ ಸೇರ್ತಾವಲ್ಲ. ಕೆಲವು ಮೇಜುಗಳು ಬಾಗಿಲುಗಳು ಆಗಿರಬಹುದು. ಇನ್ನು ಇದ್ರ ಒಳಗಡೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ಸ್ನ ಕೇಳಿದೆ. ಕೇವಲ 1 ಮತ್ತು 2, ಕೇವಲ 2 ಮತ್ತು 3, ಎಲ್ಲ 3 ಹೇಳಿಕೆಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಇದ್ರ ಒಳಗಡೆ ಕೆಲವು ಮೇಜುಗಳು ಬಾಗಿಲುಗಳಾಗಿವೆ ಅಂತ ಹೇಳಿದಾರಲ್ಲ. ಕೆಲವು ಅಂತ ಬಂದಾಗ ಈ ಥರ ಬರಬೇಕದು. ಹಾಗಾದ್ರೆ ಇದ್ರ ಒಳಗಡೆ ಬಾಗಿಲುಗಳು ಎಲ್ಲ ಬಾಗಿಲುಗಳು ಮೇಜುಗಳ ಒಳಗಡೆನೆ ಬರ್ತವೆ. ಕೆಲವು ಮೇಜುಗಳು ನೋಡ್ರಿ, ಕೆಲವು ಮೇಜುಗಳು ಬಾಗಿಲುಗಳು ಆಗಿರಬಹುದು. ಇಲ್ಲಿ ಒಳಗಡೆ ಬರ್ತಾವ, ಇವು ಆಗಿರಬಹುದು. ಹೀಗಾಗಿ ಇದಕ್ಕೆ ನಾನು 3 ರೈಟ್ ಆನ್ಸರ್ನ ಚೂಸ್ನ ಮಾಡ್ತೀನಿ. ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಕೆಲವೊಂದು ಜನ ಇದರ ಕೀ ಆನ್ಸರ್ಸ್ನಾಗ ಸರ 1 ಮತ್ತು 2 ಇವು ಕರೆಕ್ಟ್ ಅದಾವಲ್ರಿ, ಇದು ಯಾಕೆ 3ನೇದು ಯಾಕೆ ಕರೆಕ್ಟ್ ಆಗ್ತದೆ ಅಂತೇಳಿ. ಕೆಲವು ಅಂತ ಬಂದಾಗ ಎಲ್ಲ ಮೇಜುಗಳು ಬಾಗಿಲುಗಳು ಮೇಜುಗಳ ಒಳಗಡೆ ಬರ್ತಿರ್ತಾವಪ್ಪ ಅಂದ್ರೆ ಕೆಲವು ಆಗಿರಕ್ಕೆ ಸಾಧ್ಯ ಇರಬಹುದು ಅಂತೇಳಿ ನಾವು ಇದನ್ನ 3 ಆನ್ಸರ್ನ ನಾನು ಚೂಸ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾನಪ್ಪ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಒಂದು ಕ್ವಶನ್ಸ್ನ ಕೇಳಿದಾನೆ. ಇದನ್ನ ಯಾವ ಥರ ಕೇಳಿದಾನೆ ಅಂತೇಳಿ ನೋಡ್ಕೊತ ಬರೋಬ್ರಿ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ 36ರಿಂದ 38 ಕ್ವಶನ್ಸ್ಗಳು. ಆಸನ ವ್ಯವಸ್ಥೆಗಳನ್ನು ಪರಿಗಣಿಸಿ. A, B, C, D, E, F ಮತ್ತು G 7 ಜನ ಗೆಳೆಯರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಾಲಿನಲ್ಲಿ ಕುಳಿತಿದ್ದಾರೆ. ಉತ್ತರ ದಿಕ್ಕು ಅಂದ ತಕ್ಷಣ ಇದೊಂದು ಪ್ಲಸ್ ಹಾಕಿದಾಗ ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಂತ ಕರಿತೀವಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಾರೆ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಂದ್ರೆ ಮೇಲ್ಮುಖವಾಗಿ ಕುಳಿತಿದ್ದಾರೆ. ಮೇಲ್ಮುಖ ಮಾಡಿ ಕುಳಿತಿದ್ದಾರೆ ಅಂತ ನಾವು ತಿಳ್ಕೊಬಿಡೋಕೆ. ಟೋಟಲ್ ಆಗಿ ಎಷ್ಟು ಜನ ಅದಾರತ್ತ? 7 ಜನ ಅದಾರ. 7 ಜನ ಇದ್ದಾರೆ. ನೀವು ಸ್ಟಾರ್ಟ್ ಮಾಡಿಬಿಡು. ನೀವು ಒಂದೇ ಸಾಲಿನಲ್ಲಿ ಕೂತಿದ್ದಾರೆ. ಇದು ಒಂದು ಸಾಲು,
ಈ ಈ ತರ ಈ ಸಾಲಿನಾಗ ಕುಳಿತಿದ್ದಾರೆ ಅಂತ ತಿಳ್ಕೊಳ್ರಿ. ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ. ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ. ಸಿ ಇಲ್ಲಿದಾನಪ್ಪ ಅಂದ್ರೆ ಈಗ ನಾವು ಈ ಸೈಡ್ ಮುಖ ಮಾಡಿ ಕೂತಿದ್ವಿ, ಉತ್ತರ ದಿಕ್ಕಿಗೆ ಈ ಕಡೆ ಮುಖ ಮಾಡಿ ಕೂತಿರ್ತಾನಪ್ಪ ಅಂದ್ರೆ ಇದು ಲೆಫ್ಟ್ ಆಗ್ತದ, ಇದು ರೈಟ್ ಆಗ್ತದ. ಹೌದಾ? ಈ ಕಡೆ ನಾವು ಮುಖ ಮಾಡಿ ಕೂತಿದ್ದೀವಪ್ಪ ಅಂದ್ರೆ ಇದು ನಮ್ಗೆ ಲೆಫ್ಟ್ ಆಗ್ತೈತಿ, ಇದು ರೈಟ್ ಆಗ್ತದ. ಹಾಗಾದ್ರೆ ಡಿ ಯು ಸಿ ಯ ಬಲಪಕ್ಕದಲ್ಲಿ, ಡಿ ಯು ಸಿ ಯ ಬಲಪಕ್ಕದಲ್ಲಿ, ಸಿ ಯ ಬಲಪಕ್ಕದಲ್ಲಿ ಡಿ ಕೂತಿದ್ದಾನೆ ಅಂದ್ರೆ ಡಿ ಇಲ್ಲೆಲ್ಲೋ ಕುಳಿತಾನ. ಸಿ ಯ ಬಲಪಕ್ಕದಲ್ಲಿ ಡಿ ಕುಳಿತಿದ್ದಾನೆ. ಡಿ ಯು ಡಿ ಬಗ್ಗೆ ಮಾತಾಡ್ತಾ ಇದ್ವಿ. ಡಿ ಯು ಇಂಥವು ಕ್ವಶನ್ಸ್ಗಳನ್ನು ಸ್ವಲ್ಪ ಸಮಾಧಾನ ತಗೊಂಡೇ ಆನ್ಸರ್ ಮಾಡಬೇಕು. ಡಿ ಯು ಸಿ ಯ ಬಲಪಕ್ಕದಲ್ಲಿ ಕುಳಿತಿದ್ದಾನೆ. ಓಕೆ, ಒಂದು ಸ್ಟೇಟ್ಮೆಂಟ್ ಮುಗಿತು. ನೆಕ್ಸ್ಟ್, ಇ ಮತ್ತು ಎ ಇವರು, ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ನಮಗ ಇ ಮತ್ತು ಎ ಎಫ್ ನ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ರಿಲೇಷನ್ಸ್ನ ಸಿಗ್ಬೇಕು ನಮಗೆ. ಇ ಮತ್ತು ಎ ಅವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ, ಬಿಟ್ಬಿಡ್ರಿ. ನೆಕ್ಸ್ಟ್, ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ. ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ. ನಮ್ಗೆ ಇಲ್ಲಿ ಬಿ ಬಗ್ಗೆ ಬಿ ಸಿಕ್ಕ. ಬಿ ಎಲ್ಲಿದ್ದಾನಪ್ಪ ಅಂದ್ರೆ ಸಿ ಯ ಎಡಪಕ್ಕದಲ್ಲಿ, ಸಿ ಎಡಪಕ್ಕದಲ್ಲಿ ಬಿ ಇದ್ದಾನಪ್ಪ ಅಂದ್ರೆ ಸಿಗೆ ಎಡ ಇದು. ಓಕೆ, ಸಿ ಎಡಪಕ್ಕದಲ್ಲಿ ಬಿ ಇದ್ದಾನೆ. ನೆಕ್ಸ್ಟ್ ನೋಡ್ರಿ, ಇನ್ನೇನು ನಮ್ಗೊಂದು ಸ್ಟೇಟ್ಮೆಂಟ್ನ ನೋಡ್ಕೊಂಡಿದ್ದೀವಿ. ಇ ಮತ್ತು ಎ ಅವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಓಕೆ ಬಿಡ್ರಿ. ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ, ಸಿ ಎಡಪಕ್ಕದಲ್ಲಿದ್ದಾನೆ, ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಓಹೋ, ಇಲ್ಲಿ ನಾವು ಬಿ ನ ನೇರವಾಗಿ ಇಲ್ಲೇ ಹಾಕ್ಬಾರ್ದು. ನೋಡ್ರಿ, ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ ಅಂದ್ರೆ 1 2 3 ಅದರ ಇಲ್ಲಿ ಎ ಲಾಸ್ಟ್ಗೆ ಬಲಭಾಗಕ್ಕೆ ಅದಾನಂತ. ಏನು ಇಲ್ಲಿ ಹಾಕ್ಬಿಟ್ರಿ ಮೊದಲು. ಎ ಎಲ್ಲಿದ್ದಾನಂತ ಬಲಕ್ಕ ಇದಾನಂತ. ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ. ಎ ಯು ಅತ್ಯಂತ ತುದಿಯಲ್ಲಿದ್ದಾನೆ ಅಂದ್ರೆ ಲಾಸ್ಟ್ ಅವನೇ ಇದ್ದಾನೆ ಅಂತ ತಿಳ್ಕೊಬೇಕೀಗ. ನೆಕ್ಸ್ಟ್, ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರಪ್ಪ ಅಂದ್ರೆ ಎಫ್ ಇಲ್ಲಿ ಬರ್ಬೇಕು. ಈಗ ಎಫ್ ಇಲ್ಲಿ ಬರ್ಬೇಕು ಅಂದ್ರೆ ಎಫ್ ಎ ಕೊನೆ ಇದ್ದಾನಂದ್ರೆ ಅವನ ಮಗ್ಗಲ್ಕನೆ ಎಫ್ ಬರ್ಬೇಕು. ಇದು ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ ಅಂದ್ರೆ ಲಾಸ್ಟ್ ಇ ಎಲ್ಲಿ ಬರ್ಬೇಕು. ಈಗ ಇ ಇಲ್ಲಿ ಬರ್ಬೇಕು, ಇ ಇಲ್ಲಿ ಬರ್ಬೇಕು. ಎಫ್ ನ ಅಕ್ಕಪಕ್ಕದಲ್ಲಿ ಇದ್ದಾರಂದ್ರೆ ಎ ದಂಡಿಗಿದಾನಂದ್ರೆ ಇ ಇಲ್ಲಿ ಬರಲೇಬೇಕು. 1 2 3 4 5 6 ಜನ ಆದ್ರಿ. ಈಗ 6 ಜನ ಆದ್ರು. ನಮ್ಗೆ ಇನ್ನೊಬ್ಬ ಬೇಕೀಗ. ಇನ್ನೊಬ್ಬ ಉಳ್ದವ ಯಾರೀಗ? ಇನ್ನೊಬ್ಬ ಉಳ್ದವ ಯಾರಪ್ಪ ಅಂದ್ರೆ ಎ ಬಿ ಸಿ, ಎ ಬಿ, ಇನ್ನು ಉಳ್ದವ್ರು ಯಾರು? ಬಿ ಸಿ ಡಿ ಇ. 1 2 3 4 5 6. ಇನ್ನೊಬ್ಬ ಯಾರು ಉಳಿದ್ರು? ಜಿ ಒಬ್ಬ ಉಳಿದ್. ನನ್ನ ಜಿ ಎಲ್ಲಿದ್ದಾನಪ್ಪ ಅಂದ್ರೆ ಜಿನ ಕೊನೆ ಹಾಕ್ಬಿಡ್ತಾನ. ಜಿನ ಯಾಕೆ ಕೊನೆ ಹಾಕ್ತೀನಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಬಿ ಬಗ್ಗೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ಇ ಮತ್ತು ಎ ಇವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಇ ಅವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಇ ಮತ್ತು ಎ ಅವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ, ಕರೆಕ್ಟ್ ಆಯ್ತು. ಡಿ ಯು ಸಿ ಯ ಬಲಪಕ್ಕದಲ್ಲಿದ್ದಾನೆ. ಡಿ ಯು ಸಿ ಯ ಬಲಪಕ್ಕದಲ್ಲಿದ್ದಾನೆ. ಇ ಮತ್ತು ಎ ಅವರು ಎಫ್ ನ ಅಕ್ಕಪಕ್ಕದಲ್ಲಿದ್ದಾರೆ. ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ. ಬಿ ಯು ಸಿ ಯ ಎಡಪಕ್ಕದಲ್ಲಿದ್ದಾನೆ ಹಾಗೂ ಎಡಭಾಗದ ಅತ್ಯಂತ ತುದಿಯಿಂದ 2ನೇ ಸ್ಥಾನದಲ್ಲಿದ್ದಾನೆ. ಎಡಭಾಗದ ಅತ್ಯಂತ ತುದಿ ಅಂದ್ರೆ ಇದು, ಅದರಿಂದ 2ನೇ ಸ್ಥಾನ ಅಂದ್ರೆ ಇದು. ಓಕೆ, ಕರೆಕ್ಟ್ ಇದೆ. ಹಾಗಾದ್ರೆ ನಮ್ಗ ಇಷ್ಟು ಇಟ್ಕೊಂಡ್ ಕೇಸಿಂದ ಎ ಯು ಬಲಭಾಗದ ಅತ್ಯಂತ ತುದಿಯಲ್ಲಿದ್ದಾನೆ, ಕರೆಕ್ಟ್ ಇದೆ. ಇಷ್ಟು ನಕ್ಷೆ ಅಂತ ನಾವು ಹಾಕೊಂಡೇವಿ. ಹಾಕೊಂಡು ಸಿ ಮತ್ತು ಇ ನಡುವೆ ಯಾರಿದ್ದಾರೆ, ಸಿ ಮತ್ತು ಇ ನಡುವೆ ಯಾರಿದ್ದಾರೆ ಅಂತ ಕ್ವಶನ್ಸ್ ಕೇಳಿದಾನೆ. ಇದಕ್ಕೆ ಆನ್ಸರ್ ಮಾಡ್ಕೊತ ಹೋಗುದು. ಸಿ ಮತ್ತು ಇ ನಡುವೆ ಯಾರದಾರ? ಇಲ್ಲಿ ಡಿ ಅದಾನ. ಡಿ ಐತೆ ಆಪ್ಷನ್ಸು. ಎರಡನೇದ್ರಾಗ ಸಿ ಮತ್ತು ಇ ನಡುವೆ ಯಾರಿದ್ದಾರೆ? ಡಿ ಇದ್ದಾನೆ. ಇದು ಫಸ್ಟ್ ಕ್ವಶನ್ಸು. ಇದನ್ನೇ ಇಟ್ಟುಕೊಂಡು ಇಲ್ಲಿ ನೆಕ್ಸ್ಟ್ ಇನ್ನ ಕ್ವಶನ್ಸ್ನ ಕೇಳ್ಯಾರ ನೋಡ್ರಿ. ಜಿಯ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಕ್ವಶನ್ಸ್ ಇದೆ. ಜಿಯ ಪಕ್ಕದಲ್ಲಿ ಯಾರಿದ್ದಾರೆ? ಇಲ್ಲಿ ಜಿಯ ಪಕ್ಕದಲ್ಲಿ ಯಾರಿದಾರಪ್ಪ ಅಂದ್ರೆ ಬಿ ಇದ್ದಾನೆ. ಏನ್ ಇಲ್ಲಿ ನೋಡ್ರಿ, ಜಿಯ ಪಕ್ಕದಲ್ಲಿ ಬಿ ಇದ್ದಾರೆ
ನೋಡ್ರಿ ಬಿ ಆಪ್ಷನ್ಸ್ ಐತಿಲ್ಲ ನೋಡ್ರಿ. ಇ ಅಂತರೂ ಆ ಕಡೆ ಲಾಸ್ಟ್ ಇದ್ದಾನೆ, ಇ ಅಂತರೂ ಇಲ್ಲಿದ್ದಾನೆ ಬರಲ್ಲ. ಎ ಅಂತರೂ ಕೊನೆಗಿದ್ದಾನೆ, ಲಾಸ್ಟಿಗೆ ಇದ್ದಾನೆ ಬರಲ್ಲ. ಬಿ ಆಟೋಮೆಟಿಕ್ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಬಿ ರೈಟ್ ಆನ್ಸರ್ ಆಗ್ತದೆ. ಯಾವುದು ರೈಟ್ ಆನ್ಸರ್? ಜಿ ಯ ಪಕ್ಕದಲ್ಲಿ ಬಿ ಇದ್ದಾನೆ. ನೆಕ್ಸ್ಟ್, ಎಡತುದಿಯಿಂದ ಇ ಯಾವ ಸ್ಥಾನದಲ್ಲಿದ್ದಾನೆ ಅಂತ ಕ್ವಶನ್ಸ್ ಇದೆ. ಎಡತುದಿಯಿಂದ ಇಯು ಯಾವ ಸ್ಥಾನದಲ್ಲಿದ್ದಾನೆ ನೋಡ್ರಿ. ಇದು ಬಲತುದಿ, ಇದು ಎಡತುದಿ. ಈ ಕಾಲಿನಂತರ ಈ ಎಷ್ಟನೇ ಸ್ಥಾನದಲ್ಲಿದ್ದಾನೆ? 1 2 3 4 5. ಇದು ಎಡತುದಿ, ಇದು ಬಲತುದಿ. ಎಡತುದಿಯಿಂದ ಈ ಎಷ್ಟನೇ ಸ್ಥಾನದಲ್ಲಿದ್ದಾನೆ? 5ನೇ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಇಲ್ಲಿ ನೋಡ್ರಿ 5ನೇ ಸ್ಥಾನದಲ್ಲಿದ್ದಾನ, 5ನೇ ಸ್ಥಾನ. ಈ ಥರ ಈ ಕ್ವಶನ್ಸ್ಗಳಿದಾವೆ. ಇನ್ನೂ ಕ್ವಶನ್ಸ್ಗಳು ಸಾಕಷ್ಟು ಇದಾವೆ. ಇವು ಕ್ಲಿಯರ್ ಅದಾವೆ ಇಲ್ಲ ಅಂತೇಳಿ ಈ ಭಾಗ 1 ಒಳಗಡೆ ನಾನು ಅಪ್ಲೋಡ್ ಮಾಡಿ ನೋಡ್ತೀನಿ. ಇದು ಕ್ಲಿಯರ್ ಇದ್ದವಪ್ಪ ಅಂದ್ರೆ ಈ ಕ್ವಶನ್ಸ್ಗಳನ್ನು ಇದೇ ಥರ ಬಿಡಿಸ್ತೀನಿ. ನೀವು ನೋಡಿರಿ ಕ್ವಶನ್ ಪೇಪರ್ಗಳು ಕ್ಲಿಯರ್ ಇಲ್ಲ. ಇದ್ರ ಒಂದು ಟೆಲಿಗ್ರಾಮ್ ಗ್ರೂಪ್ನಾಗ ಸಿಕ್ತು, ಮತ್ತು ಯಾರೂ ಕ್ವಶನ್ಸ್ನ ಕಳಿಸಿದ್ದಿಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಕ್ವಶನ್ಸ್ಗಳನ್ನ ಅಪ್ಲೋಡ್ ಮಾಡಿ ನೋಡ್ತೀನಿ. ಮುಂದಿನ ಕ್ವಶನ್ಸ್ಗಳನ್ನ ನಾನು ಇನ್ನೊಂದು ಪಾರ್ಟ್ 2 ಒಳಗಡೆ ಏನಾದ್ರು ಅಪ್ಲೋಡ್ ಆಗಿರ್ತವೆ. ನೋಡ್ಕೊಳ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದ.